ರಾಣಿ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನತಣಿಕೆ ಚಿನ್ಮಯ ಗುಣವೇ ಮನತಣಿಕೆ ಚಿನ್ಮಯ ಗುಣವೇ ಓ ರಾಣಿ ಬಾರನ್ನ ಬಾಳಿನ ಭಾಗ್ಯದ ದೊರೆಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ಬಾರನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲವೋ ಗರಿಯೇ ನಯನ ಕಂಗೊಳಿಸುವ ನವಿಲವೂ ಗರಿ ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗದ ಸ್ವರ ಗೀತೆ ಹಾಡಿ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ಮರಕಿನ ಹಾಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನತಣಿಕೆ ಚಿನ್ಮಯ ಗುಣವೇ ನೀ ಮನತಣಿಕೆ ಚಿನ್ಮಯ ಗುಣವೇ ನೀ ರಾಣಿ
ಶಶಿರೇಖಾ, ಸ್ವಾಮಿ, ನಿಮ್ಮ ತಂದೆ ಬಲರಾಮ ದೇವನ ಅಪೇಕ್ಷೆಯಂತೆ ನಿನ್ನನ್ನು ದೊಡ್ಡಪ್ಪ ದುರ್ಯೋಧನ ಮಗ ಲಕ್ಷ್ಮಣ ಕುಮಾರನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ನಿಶ್ಚಯವಾಗಿತ್ತು. ಆದರೆ ಆತನನ್ನು ವರಿಸಲು ನೀನು ಸಮ್ಮತಿಸಿದ್ದೆಯೇನು? ಆಹಾ, ಹಾಗೆ ನಾನು ಆತನನ್ನು ವರಿಸಲು ಸಮ್ಮತಿಸಿ ಬಿಟ್ಟಿದ್ದರೆ ಈ ಸಿಡಿಲಿನ ಮರಿ ಅಭಿಮನ್ಯುವಿನ ಅರ್ಧಾಂಗಿ ಆಗುತ್ತಿದ್ದಳೆ ಈ ಶಶಿರೇಖೆಯು. ನೀನೇ ಹೇಳು. ನನ್ನ ಪ್ರಶ್ನೆ ಅದಲ್ಲ ಶಶಿರೇಖಾ. ನಿನ್ನನ್ನು ಆತನಿಗೆ ಕೊಡುವುದಾಗಿ ಎಲ್ಲ ಏರ್ಪಾಡುಗಳೂ ನಡೆದಿದ್ದವು. ಅಂದ ಬಳಿಕ ಅದಕ್ಕೆ ಹಿರಿಯರ ಅನುಮತಿಯೊಂದೇ ಸಾಲದು. ವಯಸ್ಸಿಗೆ ಬಂದ ವಧುವರರ ಒಪ್ಪಿಗೆಯು ಅತ್ಯವಶ್ಯಕವಲ್ಲವೇ? ಹಾ, ಯಾರ ಒಪ್ಪಿಗೆಯು ಹೇಗೆ ಇದ್ದರೂ ಸದ್ಯ ಆ ಕೌರವರ ಸಂಬಂಧದಿಂದ ನನ್ನನ್ನು ಪಾರು ಮಾಡಿ ಪಾಂಡವರ ಸೊಸೆಯನ್ನಾಗಿಸಲು ಪಣತೊಟ್ಟ ನನ್ನ ಚಿಕ್ಕಪ್ಪ ಶ್ರೀಕೃಷ್ಣ ಹಾಗೂ ರುಕ್ಮಿಣಿ ದೇವಿಯರ ಸಹಾಯವೇ ತಾನೇ ನಮ್ಮಿಬ್ಬರಿಗೆ ಶ್ರೀರಕ್ಷೆಯು. ಹಬ್ಬ, ಎಂತಹ ಚಾತುರ್ಯದ ನುಡಿ! ಎಂತಹ ಸೌಂದರ್ಯ ನುಡಿಯಂತಹ ಚಾತುರ್ಯ, ನಡೆಯಂತಹ ಗಾಂಭೀರ್ಯ. ಎಂತಹ ಸೌಂದರ್ಯ ನುಡಿಯಂತಹ ಚಾತುರ್ಯ, ನಡೆಯಂತಹ ಗಾಂಭೀರ್ಯ. ಎಂತಹ ಸೌಂದರ್ಯ! ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾದೆ. ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾದೆ. ಬೆಳಗಿದೆ ಬಾಳಲು ಸತಿಯಾಗಿ. ಎಂತಹ ಸೌಂದರ್ಯ ನುಡಿಯಂತಹ ಚಾತುರ್ಯ, ನಡೆಯಂತಹ ಗಾಂಭೀರ್ಯ. ಎಂತಹ ಸೌಂದರ್ಯ! ದಪಮದ ಪಮದ ಪಾಪ ದಪದ ಮಾಮ ಸರಿತ. ದಪಮದ ಪಮದ ಪಾಪ ದಪದ ಮಾಮ ಸರಿತ. ಹೌದೇ? ಆಹಾಹಾ, ನೀನು ಕೊಂಡಾಡಬೇಕಾಗಿರುವುದು ಮಾವ ಶ್ರೀಕೃಷ್ಣ, ಅತ್ತೆ ರುಕ್ಮಿಣಿ ದೇವರಲ್ಲೂ ಮಾತ್ರವಲ್ಲ ಶಶಿರೇಖಾ. ಮದುವೆ ಮನೆಯಿಂದ ನಿನ್ನನ್ನು ಮಾಯಾವೇಷದಿಂದ ಅಪಹರಿಸಂದು ನನಗೆ ವಿವಾಹ ಮಾಡಿಸಿದ್ದನಲ್ಲ ನನ್ನ ದೊಡ್ಡಪ್ಪ ಭೀಮಪುತ್ರ ಘಟೋತ್ಕಚ, ಆತನ ಸಾಹಸವನ್ನು ನಾವು ಸ್ಮರಿಸಿಕೊಳ್ಳಬೇಕು, ತಿಳಿಯಿತೆ? ಪ್ರೇಯಸಿ, ನೀನು ಪಾಂಡವ ಗೃಹಿಣಿಯಾಗುವುದಕ್ಕೆ ನನ್ನ ಅಗ್ರಜ ಆ ಇಡಿಂಬಾಸುತನ ಚಾಣಕ್ಯತನವೇ ಕಾರಣ. ಸ್ವಾಮಿ, ಅದು ಏನೇ ಇರಲಿ, ಬನ್ನಿಲಿ. ಉತ್ತರ ಕುಳಿತುಕೊಳ್ಳಿ.
ಮಾಡುತ್ತಿರುವೆ? ಸೇವಿಸುವ ಪ್ರತಿಯೊಂದು ಆಹಾರ ಪದಾರ್ಥದ ಮೇಲೂ ತಿನ್ನುವವರ ಹೆಸರನ್ನು ಬರೆದಿರುವ ಆ ಭಗವಂತರುಗಳು ಉತ್ತರೆಯು ಶಶಿರೇಖೆಯು ಅಭಿಮನ್ಯುವಿನ ಸಂಬಂಧವು ಹೀಗೆ ಜರುಗಬೇಕೆಂದು ಏಕೆ ರಚಿಸಿರಬಾರದು ಪ್ರಿಯ? ನಿನ್ನ ನುಡಿಯು ಅಕ್ಷರಃ ಸತ್ಯ ಶಶಿರೇಖಾ. ಶ್ರೀಕೃಷ್ಣನ ಪ್ರೇರಣೆಯಿಂದ ಕೈಡಿಗಿರುವ ನಿನ್ನನ್ನು ಹಾಗೂ ಉತ್ತರೆಯನ್ನು ನನ್ನ ಎರಡು ಕಣ್ಗಳಂತೆ ಕಾಪಾಡಿಕೊಳ್ಳುತ್ತೇನೆ. ಆಹಾ, ಹೌದು ದೇವಿ. ಮನದಾಸೆಯಿಂದ ಬಯಸುತ್ತಿದೆ ಸುಂದರ, ಮನದಾಸೆಯಿಂದ ಬಯಸುತ್ತಿದೆ ಸುಂದರ, ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದವ ನೀಡುವ, ಮನದಾಸೆಯಿಂದ ಬಯಸುತ್ತಿದೆ ಸುಂದರ. ಪ್ರಿಯೆ, ಬಯಸಿದ ನಿನ್ನ ತೋಳ ಸೆರೆಯ ನೀಡದೆ ಏಕೆ ನೋಡುವೆ? ಬಯಸಿದ ನಿನ್ನ ತೋಳ ಸೆರೆಯ ನೀಡದೆ ಏಕೆ ನೋಡುವೆ? ನನ್ನ ನಿನ್ನ ಪ್ರೇಮದ ಮಿಲನ ಸ್ವಾಮಿ, ಪ್ರಿಯೆ, ನನ್ನ ನಿನ್ನ ಪ್ರೇಮದ ಮಿಲನ ಸ್ಥಿರವಾಗಿರಲಿ ಕರೆಯೊಳಗೆ, ಸ್ಥಿರವಾಗಿರಲಿ ಕರೆಯೊಳಗೆ ಮಿಲನನ ತನುಮನ, ಮಿಲನನ ತನುಮನ ಬೆರೆತ ಹಾಗೆ ನಿರಂದರಿ ಬಯಸುತ್ತಿದೆ ಸುಂದರ, ಸಮಯ ಸಂತೋಷದಿ ಮನಕಾನಂದವ ನೀಡುವ, ಮನದಾಸೆಯಿಂದ ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದ ಏಕೆ ಓಡುವೆ ನೀ? ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದ ಏಕೆ ಓಡುವೆ ನೀ? ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಧರೆಯೊಳಗೆ, ಸ್ಥಿರವಾಗಿರಲಿ ಧರೆಯೊಳಗೆ ಮಿಲನದ ತನುಮನ, ಮಿಲನದ ತನುಮನ ಬೆರಗ ಹಾಲು ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ಸಂಗೀತದಿ ಮನಕಾನಂದವ ನೀಡುವಾರೆ, ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ಹರಿಗೆದಲೆ ಮನದೊಳಗೆ ಹರಿಗೆದಲೆ ಮನದೊಳಗೆ ದುರುಳಕೌರವರು ಅಂದು ಅಗಳಗಳನ್ನ ಬನ್ನು
ಅಂದು ಅಗಳಗಳನ್ನು ನಿಮಗಾಗಿ ಎಸೆದರು ಕಾರಾಗೃಹದಲ್ಲೊಂದು ಗಳಗಳನ್ನು ಹಿಡಿ ಮಾಡಿ ನಿನಗುಣಿಸಿ ಮಡಿದರು ನಿನ್ನ ಶತ ಸಹೋದರರು ಮಡಿದವರಿಗಾಗಿರೋದಿಸದೆ ಮಡಿದವರಿಗಾಗಿರೋದಿಸದೆ ಶಕುನಿ ಅಂದುಗೈ ದಶಪಥವೇನಾಯಿತೋ ನಿನ್ನ ಜನಕನಿಗಿದ್ದ ವಚನವೇನಾಯಿತೋ ಈ ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನು ಅಲ್ಲಗೆಳೆಯುತ್ತಿರುವ ಅಧಮ ಮರುಗಳೇ ಸೋದರ ಏನಿ ಕುಕ್ಷಿ ಬಗೆವ ಕುಹುಕ ಕಂಟಕದ ಕರ್ಕಸ ಕೇಕೆ ಏನಿ ಪ್ರಳಯಾಗ್ನಿಯನ್ನೇ ಪ್ರಚೋದನೆಗೆ ಇತ್ತಿರುವ ಪ್ರಳಯ ಮಾರ್ತಗಳ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ನನ್ನ ವಂಶಕ್ಷಯಕ್ಕೆ ಕಾರಣನಾದ ದುರ್ಜಾತ ದುರ್ನೀತ ದುರ್ಳ ದುರ್ಯೋಧನೆ ಕೇಳು ಅಂದು ನಿರಪರಾಧಿಗಳಾದ ಗಾಂಧಾರ ವಂಶೋದ್ಧಾರಕರನ್ನು ನನ್ನ ಸಹೋದರರನ್ನು ನನ್ನ ಜನ್ಮದಾತನನ್ನು ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ಕತ್ತಲು ಕತ್ತಲು ಚಿತ್ರ ವಿಚಿತ್ರ ಹಿಂಸೆಗಳಿಂದ ಆ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವು, ನನ್ನೀ ರಕ್ತವೂ ಕುದಿಯುತ್ತಿರುವುದು. ಅಂದು ಏನು ಒಂದು ಇಡೀ ಅನ್ನ, ಒಂದು ಒಳನೆ ನೀರನ್ನು ನಮಗೆ ನೀಡುತ್ತಿದೆ. ಅದು ನಮ್ಮಗಳ ಹಸಿವನ್ನು ನೀಗಿಸುತ್ತಿರಲಿಲ್ಲ.
ಆಗ ಆಗ ಅವರೆಲ್ಲರೂ ಒಟ್ಟಾಗಿ ಸೇರಿ ಅದೆಲ್ಲವನ್ನು ನನ್ನೊಬ್ಬನಿಗೆ ಉಣಬಡಿಸಿ ಈ ದೇಹದಿಂದ ಶ್ವಾಸವು ಬತ್ತಿಯೂ ಹೋಗದ ಹಾಗೆ ಮಾಡಿ ಅವರೆಲ್ಲರೂ ಹಸಿವು ದಾಹ ಅವರೆಲ್ಲರೂ ಉಪವಾಸದಿಂದ ಒಬ್ಬೊಬ್ಬರಾಗೆ ಅದರಾಗಿ ಆ ದಾರುಣ ದೃಶ್ಯವು ನನ್ನೀ ಸ್ಮೃತಿ ಪಟ್ಟಣದಿಂದಳಿಯದೆ ಉಳಿದು ನಿರಂತರ ಬಡಬಗ್ನಿ ಜ್ವಾಲೆಯಲ್ಲಿ ನನ್ನೀ ದೇಹವು ನೊಂದು ಬೆಂದು ಕೃಷಯಾಗಿ ಈ ದೇಹವನ್ನು ಅಣುವಾಗಿ ಛಿದ್ರವಾಗಿ ತುಂಡರಿಸಿ ನೋಡಿದರು ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತೆಂಬ ಮಾಸ್ತಿಕ ವಾಂಚ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲವೋ ಸುಯೋಧನ? ಮತ್ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲವೋ ಸುಯೋಧನ? ದುಷ್ಟ ದುರ್ವಿಧಿಯಿಂದ ಅಟ್ಟಾಸೆಯಿಂದ ಮೆರೆತಿರುವ ದುರ್ಯೋಧನೇ ಕೇಳು. ನಾನು ನಿನ್ನಂತೆ 99 ಮಂದಿ ಸಹೋದರನೊಳಗೂಡಿ ಏಕಚಕ್ರಾಧಿಪತ್ಯವನ್ನು ನಿರ್ಮಿಸಿ ಸಮಸ್ತ ಸಾಮಂತಗಳನ್ನು ಓಲೈಸಿಕೊಂಡು ಗಾಂಧಾರಪುರಾಧೀಶ್ವರ ಶಗುನಿ ಸಾರ್ವಭೌಮರಿಗೆ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಶಾ ಗೋಪುರವು ಗಾಳಿಯಲ್ಲಿ ತೇಲು. ಆದರೂ ಚಿಂತೆ ಇಲ್ಲ ಸುಯೋಧನ, ಮುಳ್ಳನ್ನು ಮುಳ್ಳಿನಿಂದಲೇ ಕಿತ್ತೊಗೆಯುವ ಹಾಗೆ ಮೋಸಗಾರನು ಮೋಸದಿಂದಲೇ ವಂಚನೆ ಮೋಸ ಮಾಡಬೇಕೆಂಬ ಹಿರಿಯರ ನಾನು ನುಡಿಯಂತೆ ನಾನು ನಿನ್ನೊಡನೆ ಸೇರಿ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲೇ ನಡೆಸಿದೆ. ಇನ್ನು ಮುಂದೆ ರಕ್ತ ಸಿಂಹಾಸವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನ ಕುರುವಂಶವನ್ನು ನಾಸಗೈಯದ ಹೊರತಾಗಿ ಈ ಶಕುನಿಗೆ ಎಲ್ಲಿ ಹೋದು ಶಾಂತಿ, ಎಲ್ಲಿ ಹೋದು ವಿಶ್ರಾಂತಿ?
ಅಣ್ಣ 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 ದುರ್ಯೋಧನ ವಂಶವನ್ನು ನಿರ್ವಂಶ ಮಾಡಿ ನರಕದಲ್ಲಿ ನಿಮಗೆ ನಿರಾಂಜನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ 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 ಭಯಾನಕವಾಗಿದೆ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರುರೇಯರಿಂದ ರಕ್ತ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ನಿಟ್ಟುಸಿರು ಬಿಡುವವರಿಲ್ಲವೆಂದು ನೇರವಾಗಿ ನರಕದ ಮಾರ್ಗವನ್ನು ಆಡಿಸಿವೆ. ಯಾರಿಗೆ ಮಾವ ನರಕದ ಮಾರ್ಗ? ಏನಂದೆ? ನಿನ್ನ ಪರಮ ವೈರಿಗಳಾದ ಪಾಂಡವರಿಗಿನ್ನುವಷ್ಟರಲ್ಲಿ ನಿನ್ನವಾಯಿತಷ್ಟೇ. ಮಾವ ಇದು ಬಾ, ಕೆಲವು ಕಾಲ ವಿಶ್ರಾಂತಿಯನ್ನು ಪಡೆದು ಸುಯೋಧನ, ನಿನ್ನ ಅಂಕೆ ಎಷ್ಟು? ನನ್ನ ಅಂಕೆ 1 3. 1 3. ಪಿತೃದೇವೋಭವ. 1 3. ಮಾವ, ಸುಯೋಧನ, ನಿನ್ನ ಅಂಕೆ ಎಷ್ಟು ಮಾವ? 2 4. ಎರಡು 4. ಮಾವ, ಸುಯೋಧನ, ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ? ಚಿಂತೆ ಏಕೆ ಸುಯೋಧನ? ಜಯತ್ರದ ಕೃತವರ್ಮಾದಿಗಳು ಆಗಲೇ ಸೈನ್ಯ ಸಮೇತರಾಗಿ ಹೊರಟಿರೋರೆಂದು ದೂತರು ಸುದ್ದಿ ತಂದಿರುವರಲ್ಲವೇ? ಹೌದು. ದೂತನ ವಿಚಾರ ಈ ದಾತನಿಗೇಕೆ ಮಾವ? ಈ ದುರ್ಯೋಧನನು ಅಸಹಾಯ ಶೂರನು. ತನ್ನ 2 ತೋಳ್ಬಲದ ಸಹಾಯದಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಧ್ವಂಸ ಮಾಡಿಬಿಡಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನೆಲ್ಲ ನಿರಾಕರಿಸಿ ಬಿಟ್ಟೆನು ಮಾವ. ಸುಯೋಧನ, ಕೃಷ್ಣನು ಕ್ಷತ್ರಿಯವಂಶದ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೌದು ಅಣ್ಣ.
ಹೋಗು ಸಹೋದರ, ಬೇಗ ಹೋಗಿ ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಣ್ಣ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವಂತೆ ಕಾಣುತ್ತಿಲ್ಲ. ಮತ್ತೆ ಆಧರಿಸುವವರ ಹೊದವ ಧಿಕ್ಕರಿಸಿ. ಅಗ್ರಜ, ಸಹೋದರ, ಆಧರಿಸುವವರ ಮೊದವ ಧಿಕ್ಕರಿಸಿ. ಆಧರಿಸುವವರ ಮೊದವ ಧಿಕ್ಕರಿಸಿ. ಅಗ್ರಜ, ಸಹೋದರ, ಆಧರಿಸುವವರ ಮೊದವ ಧಿಕ್ಕರಿಸಿ. ಸಾಧುವೇ ಸಾಧಾರಿ ವಿದುರನ ಬಳಿವೋದ ಪರಿಯ. ಸಾಧುವೇ ಸಾಧಾರಿ ವಿದುರನ ಬಳಿವೋದ ಪರಿಯ. ಬಲ್ಲೆಯ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುತೋದ್ಯವನು. ಬಲ್ಲೆಯ ಈ ನುಡಿ ಅಗ್ರಜ. ಕಶ್ಯಪಾದಿಸುತರಂ ಮೃಗಗಳಂತೆ ಕೊಂದ. ಕಶ್ಯಪಾದಿಸುತರಂ ಮೃಗಗಳಂತೆ ಕೊಂದ. ಸುತರಂ ಮೃಗಗಳಂತೆ ಕೊಂದ. ಹೊರವೇ ಕಶ್ಯಪಾದಿಸುತರಂ ಮೃಗಗಳಂತೆ ಕೊಂದ. ಚೊರವೇನುವ ಬಲ್ಲೆಯ ಈ ನುಡಿ ಅಗ್ರಜ. ಏನು ಗೋಪಾಲ ತ್ರಿಲೋಲ ಕೃಷ್ಣನ ಕುಶೋದ್ಯವನು. ಬಲ್ಲೆಯ ಈ ನುಡಿ ಅಗ್ರಜ. ಬಲ್ಲೆಯ ಈ ನುಡಿ ಅಗ್ರಜ. ಬಲ್ಲೆಯ ಈ ನುಡಿ ಅಗ್ರಜ. ಅಣ್ಣ, ಅವನಾಗಲೇ ನಮ್ಮ ರಾಜ ಪ್ರಾಸಾದವನ್ನು ದಾಟಿ ಆ ವಿದುರನ ಕುಟೀರವನ್ನು ಆಚರಿಸುವನು. ಅಣ್ಣ, ಅವನದಷ್ಟು ಅವ ಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತಪರಾಧೀನ ಇರಬಹುದು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿಹರು. ಈ ದಿನ ವಿದುರನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬರುವನು. ಚಿಂತೆ ಏಕೆ ಸಹೋದರ? ಅಣ್ಣ, ನಾಳಿನ ರಾಜ್ಯಸಭೆಯಲ್ಲಿ ಆ ಕೃತಂತೆ ಕೃಷ್ಣನ ಸವಿನುಡಿಗಳಿಗೆ ನೀನೇನಾದರೂ ಒಪ್ಪಿ ಸಮ್ಮತಿಸಿದೆ ಆದರೆ. ಸಮ್ಮತಿಸಿದ್ದೇ ಆದರೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕುತ್ತಿಮ ದಾನದ ಮೂಲವ ತಿಳಿಯುವುದು ಅಸದಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿತು ನಮಗೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿತು ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಆ ಗಲ್ಲನ ಮರ್ಮದ ಅರಿಯದಿಗೆ ಪರಿದುಡುತ್ತದೆ. ನಲ್ಲೆಯರ ಆ ಗಲ್ಲನ ಮರ್ಮದ ಅರಿಯದಿಗೆ ಪರಿದುಡುತ್ತದೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಣ್ಣ, ಆ ಕೃಷ್ಣನ ಸವಿನುಡಿಗಳಿಗೆ ನೀನೇನಾದರೂ ಒಪ್ಪಿ ನಾಳೆ ರಾಜ್ಯಸಭೆಯಲ್ಲಿ ಸಮ್ಮತಿಸಿದೆ ಆದರೆ ನಮ್ಮಗಳ ಕುರುಕುಲ ನಾಶಕ್ಕೆ ನೀನೇ ಕಾರಣನಾಗುವೆ. ಸಹೋದರ, ಅಗ್ರಜ, ಆ ರಾಯಭಾರಿಯಾಗಿ ಬಂದಿರುವ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪಕೂಡದು. ಸಹೋದರ, ಸಹೋದರ, ಸಹೋದರ. ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಸಮಾಧಾನ ಪಡಿಸುವುದು ನನಗೂ ಒಮ್ಮೊಮ್ಮೆ ದುಸ್ಸಾಧ್ಯವೆನಿಸುವುದು. ನೋಡಿದೆಯ ಮಾವ, ಈ ನನ್ನ ಸಹೋದರನ ಕ್ರೋಧಾಗ್ನಿ ಸ್ವರೂಪವನ್ನು. ಮತಗಜಗಳೆಷ್ಟಿದ್ದರೇನು ಈ ಸಿಂಹಕ್ಕೆ ಸರಿಸಾಟಿಯೇ? ಅದಿರಲಿ ಮಾವ, ಈಗೇನು ಮಾಡುವುದು? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಇಲ್ಲಿಗೆ ಬಂದಿರೋನೆಂದು ಭಾವಿಸಿದ ಸುಯೋಧನ. ಮತ್ತೆ ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಯ ಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯದಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ಸಹಿಸಿಕೊಂಡಿರುವ ಸುಯೋಧನ?
ಕೃಷ್ಣನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ವಂಶದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಾಶ ಮಾಡಲೆಂದೇ ಅವತರಿಸಿರುವ ಯಾರು ಅವನ ಭಕ್ತಿ ವೈರಾಗ್ಯಕ್ಕೆ ಮೆಚ್ಚಿ ಭಗವಂತನೆಂದು ಪೂಜಿಸುವರೋ ಅವರನ್ನೇ ನಾಶಗೊಳ್ಳುವ ಜರಾಸಂಧ ಶಿಶುಪಾಲಾದಿಗಳು ನಿನಗೆ ಅಂತಹ ಮಿತ್ರರು. ಹೌದಲ್ಲವೇ? ಅವರನ್ನು ಸಂಹರಿಸಿ ಕಂಸನನ್ನು ಓದಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡವನಲ್ಲವೇ? ಅಂತವನಿಗೆ ಮನ್ನಣೆಯ ಕೊರರಾಜ. ಹಾಗಾದರೆ ನನ್ನನ್ನೇಕೆ ಮಾವ ಆ ದಿನ ದ್ವಾರಕೆಗೆ ಕಳುಹಿಸಿ ಈ ಸಾರ್ವಭೌಮನು ಆ ಪಶುಪಾಲಕನ ಮನೆಯ ಮುಂದೆ ನಿಂತು ಯಾಚಿಸುವುದು ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಅತಿ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ನೇರವಾಗಿ ನಿನ್ನ ಪಕ್ಷ ಸಹಿಸಿದ್ದೇ ಆದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಒಂದೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಹೌದು. ಆದರೆ ಈ ಸಂಕಟದಿಂದ ಅರ್ಜುನನು ಪಾರು ಮಾಡಿದವನಲ್ಲವೇ? ಹೌದೌದು. ಕೃಷ್ಣನು ನೀನು ಹೇಳಿದಂತ ವಂಚಕನೇ ಇರಬಹುದು. ಆದರೆ ಪಾಪ ಕೃಷ್ಣನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಾಕ್ಷಾಯಿಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆ ಕೌರವೇಶ್ವರ? ನೀನೇನಾದರೂ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಹೌದು. ಪಾಂಡವರು ಕೃಷ್ಣನ ಆಜ್ಞಾರಾಧಕರು. ನೀನೇನಾದರೂ ಸಂಧಿಗೆ ಒಪ್ಪಿ ಅರ್ಧ ರಾಜ್ಯವನ್ನು ಕೊಟ್ಟೆಯಾದರೆ ಅದೇ ಈಗ ತಾನೇ ನಿನ್ನ ತಮ್ಮ ಹೇಳಿ ಹೋದನಲ್ಲ, ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಮತ್ತಿನ್ನೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯರಿಂದ ನಿರುಚ್ಚನದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನೆ ನಿನಗೆ ಉಚಿತವಲ್ಲ. ಹಾಗೇನಾದರೂ ಪಾಂಡವರು ರಾಜ್ಯಕ್ಕೆ ಹಂಬಲಿಸುವುದೇ ಆದರೆ ರಣರಂಗದಲ್ಲಿ ಬೆಳೆದಾಡಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲಿ. ಅದನ್ನು ಬಿಟ್ಟು ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ದೇಹಿ. ಹಾಗೆಯೇ ಆಗಲಿ ಮಾವ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮೊನೆಯಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರಿಸುತ್ತಿರುವ ಆ ಕೃಷ್ಣನಿಗೂ ತಕ್ಕ ಆಗಲೇಬೇಕು ಮಾವ. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದ ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆ. ಹಾಗೆಯೇ ಆಗಲಿ ಮಾವ. ನಿನ್ನ ಸಲಹೆ ಹೊರತಾಗಿ ದುರ್ಯೋಧನನು ಯಾವ ಕಾರ್ಯವನ್ನು ಸಹ ಮಾಡುವುದಿಲ್ಲ. ನಾನಿನ್ನು ಹೊರಡಲೆ ಮಾವ. ನಡೆ ಕುರುಕುಲದ ರಣಕಲೆ, ನೀನಾಗುವೆ ರಣರಂಗದಲ್ಲಿ. ನರಬಲ
ಬಿರುಗಾಳಿಗೆ ಸೇಡಿನ ಕಾರ್ ಮಾಡುವನು ಎಬ್ಬಿಸಿ ಸಾಗಿ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಪಡಿಸುವ ಗುಡುಗು ಗುಡುಗಳ ನೆಲವನ್ನು ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ವಿಷದ ಮನೆಗೆ ಸಿಕ್ಕಿ ಕೊಚ್ಚು. ನಾನು ನಿನ್ನ ಹಿತೈಷಿ ಎಂದು ಭಾವಿಸ್ತೀಯಾ? ಅಲ್ಲ, ನಾನು ನಿನ್ನ ಹಿತೈಷಿ ಅಲ್ಲ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿದಿರುವ ಮೂಡ. ಸಾ ಎಂದರೆ ಸತ ಸಹೋದರರನ್ನು, ಹೂ ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿರ್ನಾಮ. ಶಕುನಿಯಿಂದ ಸತ ಸಹೋದರರನ್ನು ಕುತಂತ್ರದಿಂದ ನಿರ್ನಾಮ ಮಾಡುವುದೇ ಈ ಶಕುನಿ. ಅಧಿಕಾರ ದರ್ಪದಿಂದ ಮೆರೆಯುತ್ತಿರುವ ಇನ್ನೆಷ್ಟು ದಿನವೋ ನಿನ್ನ ಅಧಿಕಾರ? ಇನ್ನೆಷ್ಟು ದಿನ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಹುಟ್ಟಿ ಮೆರೆಯಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ಪಾಪಿ ನಾನು ನೋಡು, ಈತ ನಾನು ನೋಡು, ದ್ರೋಹಿ ನಾನು ನೋಡು. ಅಧಿಕಾರ 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 ಬಲದಿಂದ ಹುಟ್ಟಿ ಮೆರೆಯಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ಪಾಪಿ ನಾನು ನೋಡು, ಈತ ನಾನು ನೋಡು, ದ್ರೋಹಿ ನಾನು ನೋಡುವೆ. ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೆಯ್ಯುವುದು ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೆಯ್ಯುವುದು ನಿನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚಿದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಪಂಚಿದೆ ಎಲ್ಲ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಅಧಿಕಾರ 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 ಮನದಿಂದ ಹುಟ್ಟಿ ಮೆರೆಯಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ಪಾಪೆ ನಾನು ನೋಡು, ಈತ ನಾನು ನೋಡುವೆ. ವೀರ ಪಾತ್ರನು ಅನ್ಯಾಯವಾಗಿ ಪ್ರಾಣ ಬಿಡುವ ಮಿತ್ರ ಕರ್ಣನು. ಅಯ್ಯೋ ಕರ್ಣ, ವೀರದನು ತಿಳಿದು ನಿಂತ ವೀರ ಪಾತ್ರನು ಅನ್ಯಾಯವಾಗಿ ಪ್ರಾಣ ಬಿಡುವ ಮಿತ್ರ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ಹುಡ ಹುಡ ತನ್ನ ಗದೆಯಿಂದ ಹುಡ ಮುಂಡ ಕೊಂಡೊಯ್ಯುವ. ಇದು ನಿನ್ನದು ತಪ್ಪು, ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಹುಟ್ಟಿ ಬರೆಯಿದೆ. ಆ ಭೀಮನಿಗೆ ಬಲಿಯ